ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ವಿರುದ್ಧ ಅವಿಶ್ವಾಸ ನಿರ್ಣಯಕ್ಕೆ ಇಂಡಿಯಾ ಮೈತ್ರಿಕೂಟ ನೋಟಿಸ್ ನೀಡಿರೋದು ಯಾಕೆ? ಈ ಬೆಳವಣಿಗೆ ಎಷ್ಟು ದೊಡ್ಡದು? ಇತಿಹಾಸದಲ್ಲಿ ಮೊದಲ ಬಾರಿಗೆ ವಿಪಕ್ಷ ಇಷ್ಟು ದೊಡ್ಡ ಹೆಜ್ಜೆ ಇಡೋದಕ್ಕೆ ಏನ್ ಕಾರಣ? ಉಪಾಧ್ಯಕ್ಷರು ನಿಷ್ಪಕ್ಷಪಾತಿಯಾಗಿರೋದಕ್ಕೆ ವಿಫಲರಾಗಿದ್ದಾರಾ? ರಾಜ್ಯಸಭೆಯಲ್ಲಿ ಇದು ಹೇಗೆ ಎದ್ದು ಕಾಣುತ್ತೆ? ಸಂಸತ್ತಿನಲ್ಲಿ ಪ್ರತಿಪಕ್ಷಗಳ ಮನವಿಯ ಬಗ್ಗೆ ಯಾಕೆ ಚರ್ಚೆ ಆಗ್ತಾ ಇಲ್ಲ? ಸಂಸತ್ತಿನಲ್ಲಿ ಚರ್ಚೆಗೆ ರಾಜ್ಯಸಭೆಯಿಂದ ಎಷ್ಟು ಬಾರಿ ಮನವಿ ಮಾಡಲಾಗಿದೆ? ಈ ಕೋರಿಕೆಗಳನ್ನ ಮತ್ತೆ ಮತ್ತೆ ಯಾಕೆ ನಿರಾಕರಿಸಲಾಗ್ತಾ ಇದೆ? ಹಿಂದೆಲ್ಲ ಚರ್ಚೆಗಳು ನಡೆದಿರುವಾಗ ಪ್ರತಿಪಕ್ಷಗಳ ಬೇಡಿಕೆಯ ಮೇಲೆ ಈಗ ಯಾಕೆ ಚರ್ಚೆ ಆಗಬಾರದು? ಲೋಕಸಭೆಯ ಸ್ಪೀಕರ್ ಮತ್ತೆ ರಾಜ್ಯಸಭೆಯ ಅಧ್ಯಕ್ಷರು ನಿಷ್ಪಕ್ಷಪಾತಿಗಳಾಗಿರೋದು ಯಾಕೆ ಅಗತ್ಯವಾಗಿದೆ? You have to understand the decorum. No, nothing doing, nothing. No, not at all. ಸರ್ಕಾರ ಬಯಸಿದ ವಿಷಯಗಳನ್ನೇ ಚರ್ಚೆ ಮಾಡೋದಾದ್ರೆ ಅಂತಹ ಚರ್ಚೆಯ ಅಗತ್ಯವಾದ್ರೂ ಏನಿದೆ? ರಾಜ್ಯಸಭೆಯ ಸಭಾಪತಿ ವಿರುದ್ಧ ವಿಪಕ್ಷ ಸಂಸದರು ಅವಿಶ್ವಾಸ ನಿರ್ಣಯದ ನೋಟಿಸ್ ನೀಡುವಂತಹ ದೊಡ್ಡ ಹೆಜ್ಜೆ ಇಟ್ಟ ಬಳಿಕ ಎದ್ದಿರುವಂತಹ ಈ ಎಲ್ಲ ಪ್ರಶ್ನೆಗಳನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ. ಆದ್ರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈಗಲೇ ಈ ವಿಡಿಯೋದ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಬೆಂಬಲಿಸಿ. ರಾಜ್ಯಸಭೆಯ ಸಭಾಪತಿಯ ಕಾರ್ಯವೈಖರಿ ಅವರ ಅವಧಿಯ ಆರಂಭದಿಂದಲೂ ಕೂಡ ಹೇಗೆ ತೀರಾ ವಿಭಿನ್ನವಾಗಿದೆ, ಯಾಕೆ ಅವ್ರು ನಿಷ್ಪಕ್ಷವಾಗಿರೋದಕ್ಕೆ ಪ್ರಯತ್ನ ಪಡೋದೇ ಇಲ್ಲ ಅನ್ನೋದ್ರ ಬಗ್ಗೆ ನಿಮಗೇನು ಅಭಿಪ್ರಾಯ ಇದೆ ಅದನ್ನ ಕೆಳಗಡೆ ಕಮೆಂಟ್ ಮಾಡಿ. ಈ ವಿಡಿಯೋದ ಲಿಂಕ್ ಅನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ. ಈಗ ವಿಷಯಕ್ಕೆ ಬರೋಣ. ವಿರೋಧ ಪಕ್ಷಗಳ 60 ಸಂಸದರು ಉಪರಾಷ್ಟ್ರಪತಿ ಮತ್ತೆ ರಾಜ್ಯಸಭಾ ಅಧ್ಯಕ್ಷರ ವಿರುದ್ಧ ಅವಿಶ್ವಾಸ ನಿರ್ಣಯವನ್ನು ಮಂಡಿಸಿದ್ದಾರೆ. ಸಭಾಪತಿಯಾಗಿ ಅವರು ವಿರೋಧ ಪಕ್ಷಗಳಿಗೆ ಸರ್ಕಾರವನ್ನ ವಿರೋಧ ಮಾಡೋದಕ್ಕೆ ಸಾಕಷ್ಟು ಅವಕಾಶ ನೀಡಲಿಲ್ಲ ಅಂತ ಆರೋಪ ಮಾಡಲಾಗಿದೆ. ಉಪರಾಷ್ಟ್ರಪತಿ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡಿಸಿರೋದು ಭಾರತದ ಇತಿಹಾಸದಲ್ಲಿ ಇದೇ ಮೊದಲು. ಆದ್ರೆ ಜಗದೀಪ್ ಧನ್ಕರ್ ಅವರು ಈ ಹಿಂದೆಯೂ ಕೂಡ ವಿವಾದಗಳಲ್ಲಿ ಸಿಲುಕಿದವರೇ ಆಗಿದ್ದಾರೆ. ಈಗ ಈ ಅವಿಶ್ವಾಸ ನಿರ್ಣಯದ ಫಲಿತಾಂಶ ಏನಾಗಬಹುದು? ನಿಷ್ಪಕ್ಷವಾಗಿ ನಡೆದುಕೊಳ್ಬೇಕಾಗಿರುವಂತಹ ಸಭಾಪತಿ ಜಗದೀಪ್ ಧನ್ಕರ್ ಅವರು ಆಡಳಿತ ಪಕ್ಷದ ಪರವಾಗಿ ನಿಂತಿದ್ದಾರೆ. ಪ್ರತಿಪಕ್ಷ ನಾಯಕರು ಮಾತನಾಡುವಾಗ ಪದೇ ಪದೇ ಅಡ್ಡಿಪಡಿಸ್ತಾರೆ. You have to understand the decorum. No, nothing doing, nothing. No, not at all. ಸದನದ ಸದಸ್ಯರ ನಡುವೆ ತಾರತಮ್ಯವನ್ನ ಮಾಡ್ತಾ ಇದ್ದಾರೆ ಅಂತ ಆರೋಪ ಮಾಡಲಾಗಿದೆ. ಅವರು ಪದಚ್ಯುತಿಗೆ ಒತ್ತಾಯಿಸಲಾಗಿದೆ. ಅವಿಶ್ವಾಸ ಗೊತ್ತುವಳಿಗೆ ಕಾಂಗ್ರೆಸ್, ಟಿಎಂಸಿ, ಆಮ್ ಆದ್ಮಿ ಪಕ್ಷ, ಸಮಾಜವಾದಿ ಪಕ್ಷ, ತಮಿಳುನಾಡಿನ ಡಿಎಂಕೆ, ರಾಷ್ಟ್ರೀಯ ಜನತಾ ದಳದ 50ಕ್ಕೂ ಹೆಚ್ಚು ಸಂಸದರು ಸಹಿ ಹಾಕಿದ್ದಾರೆ. ನೋಟಿಸ್ ಅನ್ನ ರಾಜ್ಯಸಭಾ ಕಾರ್ಯದರ್ಶಿಗೆ ಸಲ್ಲಿಸಲಾಗಿದೆ. ಅವ್ರ ವಿರುದ್ಧ ವಿಪಕ್ಷಗಳು ಮಾಡಿರುವಂತಹ ಆರೋಪಗಳು ಈ ರೀತಿ ಇವೆ. ಒಂದು, ಸರ್ಕಾರದ ವಿರುದ್ಧದ ಯಾವ ಆರೋಪ ಮಂಡಿಸೋದಕ್ಕೂ ಕೂಡ ಅವಮಾನಕರ ರೀತಿಯಲ್ಲಿ ನಿರಾಕರಿಸ್ತಾರೆ. ಎರಡನೇದಾಗಿ ಸಂಸದರ ಭಾಷಣಕ್ಕೆ ಅಡ್ಡಿ ಮಾಡ್ತಾರೆ ಮತ್ತು ಮೊಟಕುಗೊಳಿಸ್ತಾರೆ. ಮೂರನೇದಾಗಿ ಸಂಸದರ ಬಾಯಿ ಮುಚ್ಚಿಸೋದಕ್ಕೆ ವಿಶೇಷಾಧಿಕಾರದ ದುರ್ಬಳಕೆಯನ್ನ ಮಾಡ್ತಾರೆ. ಈ ಹಿಂದೆ ಆಗಸ್ಟ್ನಲ್ಲಿ ರಾಜ್ಯಸಭಾ ಸದಸ್ಯೆ ಜಯಾ ಬಚ್ಚನ್ ಅವರನ್ನ ಮಾತನಾಡೋದಕ್ಕೆ ಕರೆಯುವಾಗ ಸಭಾಪತಿ ಜಗದೀಪ್ ಧನ್ಕರ್ ಅವರು ಜಯಾ ಬಚ್ಚನ್ ಅಂತ ಹೇಳ್ದೆ ಜಯಾ ಅಮಿತಾಬ್ ಬಚ್ಚನ್ ಅಂತ ಹೇಳಿದ್ರು. ಅದಕ್ಕೆ ಆಕ್ಷೇಪ ವ್ಯಕ್ತಿದ ಜಯಾ ಬಚ್ಚನ್, ನಿಮ್ಮ ಧಾಟಿ ನನಗೆ ಸರಿ ಕಾಣಲಿಲ್ಲ, ಕ್ಷಮೆ ಯಾಚಿಸಬೇಕು ಅಂತ ಹೇಳಿದ್ರು. ಅದಕ್ಕೆ ಧ್ವನಿಗೂಡಿಸಿದಂತ ಪ್ರತಿಪಕ್ಷಗಳು ಪ್ರತಿಭಟನೆಯನ್ನು ನಡೆಸಿ ಸಭಾತ್ಯಾಗ ಮಾಡಿದ್ರು. Honorable members, Jaya Amitabh Bachchan is the last speaker on this point. Please, ma'am. सर, मैं जया अमिताभ बच्चन ये बोलना चाहती हूँ, मैं कलाकार हूँ, बॉडी लैंग्वेज समझती हूँ, एक्सप्रेशन समझती हूँ, और सर मुझे माफ़ करिएगा मगर आपका टोन जो है is not acceptable. We are colleagues, sir. You may be sitting on the chair. Jaya ji. And I remember when I went to school. Jaya ji, take your seat. Jaya ji, take your seat. Take your seat. Take your seat. Take your seat. Jaya, one second, honorable members. Honorable members. Honorable no. बैठिए. Honorable members. बैठिए. I know how to deal with it. बैठिए. Jaya ji, you have earned a great reputation. You have earned a great reputation. You know, an actor is subject to the director. You have not seen what I see from here. Every day, I don't want to repeat. I don't want schooling. I am a person who has gone out of the way. And you say, my tone? No, she's given to you. No, you don't have floor now. No, enough of it. No, enough of it. You can't have it. You may be anybody. You may be a celebrity. You have to understand the decorum. No, nothing doing, nothing. No, not at all. I will not bear it.
ತಮ್ಮ ಹೆಸರನ್ನ ಕರೆದಂತಹ ಧಾಟಿ ಸರಿ ಇರಲಿಲ್ಲ ಅಂತ ಸಭಾಪತಿಯ ವಿರುದ್ಧ ಜಯಾ ಅವರು ಆಕ್ಷೇಪಿಸಿದ್ರು. ಜಯಾ ಬಚ್ಚನ್ ಅಂತ ಕರೆಯುವ ಬದಲು ಜಯಾ ಅಮಿತಾಬ್ ಬಚ್ಚನ್ ಅಂತ ಕರೆದಿದ್ದಕ್ಕೆ ಅವರು ತೀವ್ರ ತಕರಾರು ತೆಗೆದ್ರು. ಹಾಗೆ ಕರೆಯುವಲ್ಲಿನ ಭಿನ್ನ ಭಾವವನ್ನ ತಾವು ಗ್ರಹಿಸಿದ್ದಾಗಿ ಹೇಳಿದ ಅವರು, ಇಲ್ಲಿ ಯಾರೂ ಶಾಲಾ ಮಕ್ಕಳಿಲ್ಲ, ನಮ್ಮಲ್ಲಿ ಹಲವು ಹಿರಿಯ ನಾಗರಿಕರಿದ್ದೀವಿ ಅಂತ ಹೇಳಿದ್ರು. ಸಭಾಪತಿ ಸ್ಥಾನದಲ್ಲಿದ್ದೀರಿ, ನಾವೆಲ್ಲರೂ ಸಹೋದ್ಯೋಗಿಗಳು, ನಿಮ್ಮ ಧಾಟಿ ಸರಿ ಅನ್ನಿಸ್ಲಿಲ್ಲ ಅಂತ ಜಯಾ ಬಚ್ಚನ್ ಹೇಳಿದ್ರು. ಖರ್ಗೆ ಅವರ ವಿಚಾರದಲ್ಲಿಯೂ ಕೂಡ ಧನಕರ್ ನಡೆ ಇದೇ ರೀತಿನೇ ಇತ್ತು. ಬಿಜೆಪಿ ಅವರು ಬಳಸುವಂತ ದೇಶ ವಿರೋಧಿ ಪದವನ್ನೇ ಸಭಾಪತಿ ಧನ್ಕರ್ ಸದನದಲ್ಲಿ ವಿಪಕ್ಷ ನಾಯಕರ ವಿರುದ್ಧ ಬಳಸಿದ್ದಾರೆ. ಧನಕರ್ ಆರೋಪ ಪೂರ್ತಿಯಾಗಿ ಅಸಂವಿಧಾನಿಕ ಅಂತ ಜೈರಾಮ್ ರಮೇಶ್ ಅವರು ಹೇಳಿದ್ರು. ಒಬ್ಬ ವಿಪಕ್ಷ ನಾಯಕನಿಗೆ ಮಾತನಾಡೋದಕ್ಕೆ ಅವಕಾಶ ಕೊಡದ ಸಭಾಪತಿಯ ರೀತಿಯ ಬಗ್ಗೆ ಅವರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ರು. ಲೋಕಸಭೆಯಲ್ಲಾಗ್ಲಿ ರಾಜ್ಯಸಭೆಯಲ್ಲಾಗ್ಲಿ ಸಭಾಧ್ಯಕ್ಷರು ನಿಷ್ಪಕ್ಷಪಾತಿಗಳಂತೆ ಇರ್ತಾ ಇಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿದೆ. ಲೋಕಸಭೆಯಲ್ಲಿ ಈ ಬಗ್ಗೆ ರಾಹುಲ್ ಗಾಂಧಿ ಅವರು ಮಾತಾಡಿದ್ದಿದೆ. Speaker sir, the question is not how efficiently the House is run. The question is how much of India's voice is being allowed to be heard in this House. So the idea, Speaker sir, the idea that you can run the House efficiently by silencing the voice of the opposition is a non-democratic idea. And this election has shown that the people of India expect the opposition to defend the constitution, the Samvidhan of this country. And we are confident that by allowing the opposition to speak, by allowing us to represent the people of India, you will do your duty of defending the constitution of India. जिस पद पर आप बैठे हैं, इससे बहुत गौरवशाली परंपराएं जुड़ी हुई हैं और हम सब यही मानते हैं कि बिना भेदभाव के आगे बढ़ेगा और लोकसभा के अध्यक्ष के रूप में आप हर सांसद और हर दल को बराबरी का मौका और सम्मान देंगे। निष्पक्षता इस महान पद की महान जिम्मेदारी है। आप लोकतांत्रिक न्याय के मुख्य न्यायाधीश की तरह बैठे हैं। हम सबकी आपसे अपेक्षा है कि किसी भी जनप्रतिनिधि की आवाज दबाई न जाए और न ही निष्कासन जैसी कार्रवाई दोबारा सदन की गरिमा को ठेस पहुंचाए। आपका अंकुश विपक्ष पे तो रहता ही है, लेकिन आपका अंकुश सत्ता पक्ष पे भी रहे। ವಿಪಕ್ಷಗಳ ಬಾಯಿ ಮುಚ್ಚಿಸಿ ಸದನ ನಡೆಸೋದು ಬಹಳ ಸುಲಭ, ಆದ್ರೆ ಅದು ಪ್ರಜಾಸತ್ತಾತ್ಮಕ ಅಲ್ಲ ಅಂತ ರಾಹುಲ್ ಗಾಂಧಿ ಅವರು ಹೇಳಿದ್ರು. ರಾಜ್ಯಸಭೆಯಲ್ಲಿ ಆ ಥರದ ಸ್ಥಿತಿ ಈಗ ಸಭಾಧ್ಯಕ್ಷರ ಪದಚ್ಯುತಿಗೆ ವಿಪಕ್ಷಗಳು ಒತ್ತಾಯಿಸುವಂತ ಹಂತಕ್ಕೆ ಬಂದಿದೆ. ಅದಾನಿ ವಿಷಯಕ್ಕೆ ಹಲವು ಬಾರಿ ಸದನದ ಕಲಾಪ ಮುಂದೂಡಿಕೆಯಾಗಿದ್ದಿದೆ. ಸದನವನ್ನ ಸಂಭಾಳಿಸೋದು ಸರ್ಕಾರದ ಕರ್ತವ್ಯ. ಹಾಗಂತ ವಿಪಕ್ಷಗಳ ಚರ್ಚೆಗೆ ಅವಕಾಶವನ್ನ ಕೊಡದೇ ಇದ್ರೆ ಅಲ್ಲಿ ಯಾವ ಅರ್ಥ ಕೂಡ ಇರೋದಿಲ್ಲ. ಅದಾನಿ ವಿಚಾರ ಅಂತೂ ಕಡತದಲ್ಲೇ ಇರುಕೂಡುದು ಅನ್ನೋ ಹಾಗಾಗಿದೆ. ಖರ್ಗೆ ಪ್ರಸ್ತಾಪಿಸಿದಂಥ ಪ್ರತಿ ಸಂದರ್ಭದಲ್ಲೂ ಅದಾನಿ ಹೆಸರು ಕಡತದಿಂದ ಕೈ ಬಿಡಲಾಗಿದೆ. ಈ ರೀತಿ ಅದಾನಿ ಬಗ್ಗೆ ಏನೇ ಮಾತಾಡಿದ್ರು ಅದು ದಾಖಲಾಗೋದೇ ಇಲ್ಲ. ಈ ಅಧಿವೇಶನದಲ್ಲೂ ಕೂಡ ರಾಜ್ಯಸಭೆಯಲ್ಲಿ ಅದಾನಿ ಗ್ರೂಪ್ ವಿರುದ್ಧದ ಆರೋಪಗಳ ಕುರಿತು ಚರ್ಚೆಗೆ ಅವಕಾಶ ಮಾಡಿಕೊಡೋದಕ್ಕೆ ನಿಗದಿತ ವ್ಯವಹಾರಗಳ ಮುಂದೂಡಿಕೆಗೆ ನೀಡಲಾದಂತಹ ನೋಟಿಸ್ಗಳನ್ನ ಸಭಾಪತಿ ಜಗದೀಪ್ ಧನ್ಕರ್ ಅವರು ತಿರಸ್ಕರಿಸಿದ್ರು. ಅದಾನಿ ವಿರುದ್ಧದ ಆರೋಪಗಳ ಜೆಪಿಸಿ ಪರಿಶೀಲನೆಗೆ ವಿಪಕ್ಷಗಳು ಒತ್ತಾಯ ಮಾಡಿದಾಗ ಸದನವನ್ನ ಮುಂದೂಡೋದೇ ನಡೆಯುತ್ತೆ. ಅದಾನಿ ಹಗರಣದ ವಿಷಯವನ್ನ ಪ್ರಸ್ತಾಪಿಸೋದಕ್ಕೆ ಪ್ರತಿಪಕ್ಷಗಳಿಗೆ ಅನುಮತಿಯನ್ನ ಸರ್ಕಾರ ನಿರಂತರವಾಗಿ ನಿರಾಕರಿಸ್ತಾ ಇದೆ ಅಂತ ಕಾಂಗ್ರೆಸ್ ಸಂಸದ ಜೈರಾಮ್ ರಮೇಶ್ ಹೇಳಿದ್ರು. ಕಾಂಗ್ರೆಸ್ ವಕ್ತಾರೆ ಸುಪ್ರಿಯಾ ಶ್ರೀನಾಥ್ ಅವರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಇದೇ ಆರೋಪಗಳು ಬೇರೆಯವ್ರ ಮೇಲೆ ಬಂದಿದ್ರೆ ಇಡಿ, ಸಿಬಿಐ, ಸೆಬಿ ಅಂತ ಸಂಸ್ಥೆಗಳು ಸುಮ್ಮನೆ ಕೂರ್ತಿದ್ವಾ ಅಂತ ಕೇಳಿದ್ರು. ಆದ್ರೆ ಆರೋಪ ಅದಾನಿ ಮೇಲೆ ಬಂದಿರೋದ್ರಿಂದ ಅವುಗಳಿಗೆ ಏನೂ ಮಾಡೋದಕ್ಕಾಗ್ತಾ ಇಲ್ಲ ಅಂತ ವ್ಯಂಗ್ಯ ಮಾಡಿದ್ರು. ಧನ್ಕರ್ ಪಕ್ಷಪಾತ ನಡೆಯ ಬಗ್ಗೆ ವಿಪಕ್ಷಗಳು ಆರೋಪ ಮಾಡ್ತಾನೆ ಇವೆ. ಈಗ ಅದು ಅವ್ರ ವಿರುದ್ಧ ಅವಿಶ್ವಾಸ ನಿರ್ಣಯವನ್ನೇ ಮಂಡಿಸುವ ಮಟ್ಟಿಗೆ ತೀವ್ರವಾಗಿದೆ. ಎಪಿ ಸಂಸದ ಸಂಜಯ್ ಸಿಂಗ್ ಹೇಳೋ ಹಾಗೆ ಅದಾನಿ ವಿಷಯ ಎತ್ತೋ ಹಾಗಿಲ್ಲ, ದಿಲ್ಲಿ ಕಾನೂನು ಸುವ್ಯವಸ್ಥೆ ವಿಚಾರ ಎತ್ತೋ ಹಾಗಿಲ್ಲ, ರೈತರ ವಿಚಾರವನ್ನ ಎತ್ತೋ ಹಾಗಿಲ್ಲ, ಮಣಿಪುರದ ವಿಷಯ ಎತ್ತೋ ಹಾಗಿಲ್ಲ. ನಿಯಮ 276 ಅಡಿಯಲ್ಲಿ ಚರ್ಚೆಗೆ ತಾವೇ 11 ಬಾರಿ ನೋಟಿಸ್ ನೀಡಿದ್ರ ಬಗ್ಗೆ ಹೇಳ್ತಾರೆ ಸಂಜಯ್ ಸಿಂಗ್. ಆದ್ರೆ ಯಾವುದರ ಚರ್ಚೆಗೂ ಕೂಡ ಅವಕಾಶವನ್ನ ಕೊಡ್ಲೇ ಇಲ್ಲ. ಸದನದಲ್ಲಿ ಚರ್ಚೆ ಆಗದೇ ಇದ್ರೆ ನಾವ್ ಎಲ್ಲಿಗೆ ಹೋಗ್ಬೇಕು? ಸಂಸದರಿರೋದು ಬಾಯಿ ಮುಚ್ಕೊಂಡು ಕೂರೋದಿಕ್ಕ ಅಂತ ಸಂಜಯ್ ಸಿಂಗ್ ಅವರು ಪ್ರಶ್ನೆ ಮಾಡಿದ್ದಾರೆ. भारतीय संसदीय इतिहास में पहली बार ऐसा हो रहा है
कि सत्ता पक्ष यानी कि भारतीय जनता पार्टी सदन को नहीं चलने दे रही। रोज आजकल बीजेपी वाले हंगामा करते हैं। वजह क्या है? अडानी का मुद्दा ना उठ पाए, दिल्ली की कानून व्यवस्था का मुद्दा ना उठ पाए, किसानों का मुद्दा ना उठ पाए, मणिपुर का मुद्दा ना उठ पाए। इन सारे मुद्दों से ध्यान भटकाने के लिए भारतीय जनता पार्टी खुद हंगामा कर रही है और सदन को स्थगित करवा रही है। मैंने खुद ने 11 बार 267 का नोटिस दिया और उसमें गौतम अडानी के भ्रष्टाचार का मुद्दा दिया, उसमें किसानों का मुद्दा दिया, दिल्ली की कानून व्यवस्था का मुद्दा दिया। आप कोई चर्चा नहीं कराते सदन में। अगर सदन में चर्चा नहीं होगी तो कहां जाएंगे हम लोग, कहां अपनी बात रखेंगे? लोगों ने किस अपेक्षा के साथ हमें संसद के अंदर भेजा है? क्या चुपचाप खामोश बैठने के लिए? सारी जुल्म और जाति को बर्दाश्त करने के लिए? 1.5 साल से मणिपुर जल रहा है, हम उसकी आवाज नहीं उठा सकते सदन में? तो इसलिए मुझे लगता है कि जो बार बार हम लोग कह रहे हैं कि देश के संविधान में, लोकतंत्र में और इस देश की एकता में भारतीय जनता पार्टी को यकीन नहीं है। वो देश को तोड़ना चाहते हैं, बांटना चाहते हैं, नफरत फैलाना चाहते हैं और अपने चंद दोस्तों को लाभ पहुंचाना चाहते हैं। ಮಣಿಪುರ ಹೊತ್ತಿ ಉರಿತಾ ಇದ್ರು ಕೂಡ ನಾವು ಸದನದಲ್ಲಿ ಅದರ ಬಗ್ಗೆ ಪ್ರಶ್ನೆ ಮಾಡೋದಕ್ಕಾಗದಂತ ಸ್ಥಿತಿ ಇದೆ ಅನ್ನೋದು ಅವ್ರ ಕಳವಳ ಆಗಿದೆ. ಯಾಕೆ ಚರ್ಚೆನೇ ಆಗ್ತಾ ಇಲ್ಲ? ಈ ಅಧಿವೇಶನದಲ್ಲಿ ಕಾವಡಿ ಯಾತ್ರೆಯ ಬಗ್ಗೆ ಚರ್ಚೆ ಕೋರಲಾಯಿತು, ಆದ್ರೆ ಅದು ಕೂಡ ಚರ್ಚೆ ಆಗ್ಲಿಲ್ಲ. ಕಪಿಲ್ ಸಿಬಲ್ ಹೇಳೋ ಹಾಗೆ ಚರ್ಚೆಗೆ ಅವಕಾಶ ಇಲ್ಲ, ಮಾತನಾಡೋದಕ್ಕೆ ಅವಕಾಶ ಕೊಟ್ಟಾಗ ಮೈಕ್ ಆಫ್ ಮಾಡಲಾಗುತ್ತೆ. ವಿಪಕ್ಷ ಏನ್ ಮಾಡ್ತಾ ಇದೆ ಅನ್ನೋದು ಟಿವಿಯಲ್ಲೂ ಕೂಡ ಕಾಣದಂತೆ ಮಾಡಲಾಗುತ್ತೆ. ಸಂಸತ್ತಿನ ವಿಪಕ್ಷ ಸದಸ್ಯರನ್ನ ದಾಖಲೆ ಮಟ್ಟದಲ್ಲಿ ಅಮಾನತುಗೊಳಿಸಲಾಗಿತ್ತು ಅನ್ನೋದು ಹೇಗೆ ವಿಪಕ್ಷಗಳ ಧ್ವನಿಯನ್ನ ದಮನಿಸಲಾಗ್ತಾ ಇದೆ ಅನ್ನೋದಕ್ಕೆ ಒಂದು ನಿದರ್ಶನ. ಉಪರಾಷ್ಟ್ರಪತಿ ಆಗೋದಕ್ಕೂ ಮೊದಲು ಪಶ್ಚಿಮ ಬಂಗಾಳ ರಾಜ್ಯಪಾಲರಾಗಿದ್ದಂತಹ ಧನಕರ್ ಅಲ್ಲಿ ಮಮತಾ ಬ್ಯಾನರ್ಜಿ ಸರ್ಕಾರ ಜೊತೆಗೆ ಸಂಘರ್ಷಕ್ಕೆ ನಿಂತಿದ್ರು. ಸದನ ನಡೆಸುವಲ್ಲಿ ಧನಕರ್ ಪಕ್ಷಪಾತ ತೋರ್ತಾ ಇದ್ದಾರೆ ಅಂತ ಜೈರಾಮ್ ರಮೇಶ್ ಆರೋಪ ಮಾಡಿದ್ದಾರೆ. ಧನಕರ್ ವಿರುದ್ಧದ ಅವಿಶ್ವಾಸ ನಿರ್ಣಯ ಮಂಡನೆ ಸದನದಲ್ಲಿನ ಬಲಾಬಲದ ಹಿನ್ನೆಲೆಯಲ್ಲಿ ಸಾಂಕೇತಿಕನೇ ಆಗಿದ್ರು ಕೂಡ ಅದು ಅಭೂತಪೂರ್ವ ಹೆಜ್ಜೆ ಅಂತೂ ಹೌದು. ಇದೇ ಈ ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ ವಾರ್ತಾ ಭಾರತಿ. ನೀವೇನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ.